ಆರ್ಯ, ನಿನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿದ್ದೀನಿ. ನಿಜವಾಗ್ಲೂ ಸರ್? ಹೌದು, ನೀನು ಇವಾಗಲೇ ನಿನ್ನ ಸ್ಟೇಷನ್ಗೆ ಹೋಗ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಸಲ ನಿನ್ನ ತಪ್ಪನ್ನು ಕ್ಷಮಿಸಿದ್ದೀನಿ. ಇನ್ನೊಂದು ಸಲ ನನ್ನ ಮನೆಗೆ ಬರೋದಾಗಲಿ ನನ್ನ ಮಗಳ ಜೊತೆ ಮಾತಾಡಿದರೆ ಒಬ್ಬ ಮಗಳ ತಂದೆಯಾಗಿ ನಾನು ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಓಕೆ ಸರ್, ಶೋರ್. ಡ್ಯಾಡ್, ನನ್ನ ಸಸ್ಪೆನ್ಷನ್ ಆರ್ಡರ್ ಕ್ಯಾನ್ಸಲ್ ಆಯಿತು. ಗ್ರೇಟ್. ಸದ್ಯ ನಿನ್ನ ಕೆಲಸ ಬಿಡೋ ತಪ್ಪಲ್ಲ, ಅದೇ ನನ್ನ ಸಂತೋಷ. ದೇವ್ರ ದಯೆ, ಒಳ್ಳೇದಾಯ್ತು. ಎಲ್ಲ ಆಗಿದ್ದು ಆ ಕಮಿಷನರ್ ಮಗಳಿಂದಾನೆ. ನೋಡು ಆರ್ಯನ್, ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಆ ಹುಡುಗಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬಾರ್ದು, ಸರಿನಾ? ಹೌದು ಆರ್ಯ, ಇನ್ಮೇಲೆ ನೀನಾಯ್ತು, ನಿನ್ ಕೆಲಸ ಆಯ್ತು ಅಂತ ನಿನ್ ಗಮನ ಎಲ್ಲ ಕೆಲ್ಸದ ಮೇಲೆ ಇರ್ಲಿ. ಅಪ್ಪಿ ತಪ್ಪಿನ ಆ ಹುಡುಗಿ ಹತ್ರ ಮಾತಾಡ್ಬೇಡ. ಓಕೆ ಆರ್ಯನ್, ಡ್ಯೂಟಿಗೆ ಲೇಟ್ ಆಗುತ್ತೆ, ನೀನು ಹೊರಡು. ಓಕೆ ಡ್ಯಾಡ್. ಏನು ಹಾಗೆ ನೋಡ್ತಾ ಇದ್ದೀರಾ? ನಾನು ನಿಮ್ಮ ಫ್ಯೂಚರ್ ವೈಫ್ ಬಂದಿರೋದು. ಬಳಕರಿ ಅಲ್ವಾ? ನಿನ್ನ ಯಾರಿಲ್ಲಿ ಬರಕ್ಕೆ ಹೇಳಿದ್ದು? ಅದನ್ನ ಆಮೇಲೆ ಹೇಳ್ತೀನಿ, ದಾರಿ ಬಿಡಿ. ಅಂಕಲ್, ಆಂಟಿ, ಯಾರು? ನೀವು ಆರ್ಯವ್ರ ಅಜ್ಜಿ ಅಲ್ವಾ? ಹೌದು, ನೀನ್ ಯಾರು? ನನ್ನ ಸ್ಪೀಕ್ ವಾಯ್ಸ್ ನೀವು ಫೋನಲ್ಲಿ ಕೇಳಿದ್ದೀರಾ, ಇನ್ನೂ ಗೊತ್ತಾಗ್ಲಿಲ್ವಾ ಅಜ್ಜಿ? ಆ ಕಮಿಷನರ್ ಮಗಳ ನೀನು? ನಾಟ್ ಬ್ಯಾಡ್ ಅಜ್ಜಿ, ಇಷ್ಟು ವಯಸ್ಸಾದ್ರೆ ನಿಮ್ಮ ಮೆಮೊರಿ ಕಾರ್ಡ್ ಫಾಸ್ಟ್ ಆಗಿ ರೀಡ್ ಆಗ್ತಿದೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿಮ್ಮ ಮೊಮ್ಮಗನು ಹೀಗೆ ಅಂದ್ರೆ ನೀವು ಹೀಗೇನಾ? ಏನಜ್ಜಿ, ಮುಂದೆ ಈ ಮನೆ ಸೊಸೆ ಆಗಿ ಬರೋಳು ನಾನು. ಇದು ನನ್ನ ಮನೇನೆ. ನನ್ನ ಮನೆಗೆ ನಾನು ಬರಬೇಡ ಅಂದ್ರೆ ಹೇಗಜ್ಜಿ? ಯಾವ ಸೊಸೆ? ನಿನ್ನಿಂದಾಗಿ ನಮ್ಮ ಆರ್ಯ ಕೆಲಸ ಕಳ್ಕೊಳ್ಳೋ ಹಾಗಾಯ್ತು. ಇನ್ನೀನ್ ಸೊಸೆಯಾಗಿ ಬಂದ್ರೆ ಅಷ್ಟೇ ಕತೆ. ಅರ್ಪಿತಾ ಅಂದ್ರೆ ನೀವೇ ಅಲ್ವಾ? ಆರಿನ್ ಸಾಕು ತಾಯಿ. ನಿಮ್ಮಿಂದಾಗಿನೇ ತಾನೆ ಆರ್ತಿ ಅವ್ರಿಗೆ ಮನೆ ಬಿಟ್ಟು ಹೋಗೋ ಹಾಗಾಗಿದ್ದು. ಅನುಷಾ, ಅವ್ರು ನನ್ನ ತಾಯಿ, ಅವ್ರ ಬಗ್ಗೆ ಹೀಗೆ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಕಮ್ ಆನ್ ಆರ್ಯ, ಸ್ವಂತ ತಾಯಿಗೂ ಸಾಕು ತಾಯಿಗೂ ವ್ಯತ್ಯಾಸ ತಿಳ್ಕೊಳ್ಳೋಷ್ಟು ದೊಡ್ಡೋರಾಗಿದ್ದೀರಾ ನೀವು. ಇನ್ನು ಎಷ್ಟನ್ನ ಇವನೇ ತಾಯಿ ಅಂತ ಅನ್ಕೊಂಡಿರ್ತೀರಾ? ಒಳ್ಳೆ ಮಾತಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಿಮ್ ನಿಜವಾ ತಾಯಿ ಅಲ್ಲ, ನಿಮ್ ನಿಜವಾ ತಾಯಿ ಆರ್ತಿ ಅಂತ ಹೇಳ್ದೆ ಅನ್ನೋ ಚಾರ್ಜ್ ಮೇಲೆ ನನ್ನ ಅರೆಸ್ಟ್ ಮಾಡ್ತೀರಾ? ಮಾಡಿ. ಹಲೋ ಅಂಕಲ್, ನಂದು ಅವರಿಂದ ಬೇಗ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಅಂಕಲ್. ನಿಮ್ಮ ತಂದೆಗೆ ಮದುವೆ ಇಷ್ಟ ಇಲ್ವಂತೆ, ನಿನಗೆ ಬೇರೆ ಮದುವೆ ನಿಶ್ಚಯ ಆಗಿದೆ ಅಂತ ಆರ್ಯ ಹೇಳ್ದ. ಇದೇ ಕಾರಣಕ್ಕೆ ನಿಮ್ಮ ತಂದೆ ಆರ್ಯನ ಸಸ್ಪೆಂಡ್ ಮಾಡೋದಕ್ಕೆ ಹೋಗಿದ್ರು. ಐ ಆಮ್ ರಿಯಲಿ ಸಾರಿ ಅಂಕಲ್. ನನ್ನಿಂದ ಆರ್ಯಂಗೆ ಸ್ವಲ್ಪ ಅವಮಾನ ಆಯಿತು. ಆದರೆ ನಂಗೆ ಆರ್ಯ ಅಂದರೆ ತುಂಬ ಇಷ್ಟ. ಮದುವೆ ಅಂತ ಆದರೆ ಅವನೇ ಮದುವೆ ಆಗೋದು, ಇದು ಸತ್ಯ ಅಂಕಲ್. ಆದ್ರೆ ನಿಮ್ಮಪ್ಪ ಒಪ್ಪದೆ ನಿನ್ನ ಆರ್ಯನ್ ಮದ್ವೆ ಹೇಗ್ ಸಾಧ್ಯ? ನಮ್ಮಪ್ಪ ನನ್ನ ಆರ್ಯ ಮದ್ವೆಗೆ ಒಪ್ಕೊಂಡಿದ್ದಾರೆ ಅಜ್ಜಿ. ಆದ್ರೆ ಅಂಕಲ್, ನಮ್ಮಿಬ್ರು ಮದ್ವೆ ಆಗ್ಬೇಕು ಅಂದ್ರೆ ನಮ್ಮ ಅಪ್ಪನ ಚಿಕ್ಕ ಕಂಡೀಷನ್ ಇದೆ. ಅದನ್ನ ನೀವು ನಡೆಸ್ಕೊಡ್ಬೇಕು. ಆಗ ನಮ್ಮ ಮದ್ವೆ ಯಾವ ತೊಂದರೆನೂ ಇಲ್ಲದೆ ನಡೆಯುತ್ತೆ. ಏನು ಕಂಡೀಷನ್ ನಿಮ್ಮ ತಂದೆದು? ಅನುಷಾ, ಏನ್ ಮಾಡ್ಕೊತಿದ್ದಿ? ಅನುಷಾ, ಅನುಷಾ, ಅನುಷಾ,
ಏನ್ ಮಾಡ್ಕೊತಿದ್ದಿ? ಬಾಗಿಲು ತೆಗಿಯಮ್ಮ. ಅನುಷಾ, ಅನುಷಾ, ಬಾಗಿಲು ತೆಗಿಯಮ್ಮ. ಅನುಷಾ, ಇಲ್ಲ ಡ್ಯಾಡ್, ಆರ್ಯ ಇಲ್ಲ ಅಂದ್ರೆ ನಾನು ಬದುಕಕ್ ಸಾಧ್ಯನೇ ಇಲ್ಲ. ಐ ಲವ್ ಹಿಮ್ ಅ ಲಾಟ್. ಅವ್ರಿಲ್ಲ ಅಂದ್ರೆ ನನ್ನ ಲೈಫಿಗೆ ಅರ್ಥನೇ ಇಲ್ಲ. ನನ್ನ ಮಾತು ಕೇಳು ಅನುಷಾ, ಪ್ಲೀಸ್. ನೋ ಡ್ಯಾಡ್, ಪ್ರಕಾರ ಬದುಕಕ್ಕಾಗದೆ ಇದ್ರು ಇಷ್ಟದ ಪ್ರಕಾರ ಸಾಯಕಾದ್ರೂ ಬಿಡಿ. ಅನುಷಾ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಡಿಸಿಷನ್ ತಗೋಬೇಡಕ್ಕಂದ. ಅನುಷಾ ಪ್ಲೀಸ್. ಅನುಷಾ, ಅನುಷಾ. ಬಾಯ್ ಡ್ಯಾಡ್. ನೋ, ಬೇಡ ಅನುಷಾ. ನೀನು ಹೇಳ್ದಾಗೆ ಕೇಳ್ತೀನಿ. ನಿನ್ನ ಇಷ್ಟ ಹೇಗಿದೆಯೋ ಹಾಗೆ ಕೇಳ್ತೀನಮ್ಮ. ಪ್ಲೀಸ್ ಅನುಷಾ, ಬಾಗಿಲು ತೆಗಿಯಮ್ಮ. ಅಂದ್ರೆ ನನ್ನ ಆರ್ಯನ್ ಮದ್ವೆಗೆ ಒಪ್ಕೋತೀರಾ? ಒಪ್ಕೋತೀನಮ್ಮ. ಆದರೆ ನಂದೊಂದು ಚಿಕ್ಕ ಕಂಡೀಷನ್ ಇದೆ, ಅದನ್ನ ನೀನು ನಡ್ಸ್ಕೊಡ್ಬೇಕು. ಏನು? ತಾಯಿ ಇಲ್ಲದೆ ಬೆಳೆದ ನಿನಗೆ ನೀನು ಮದುವೆಯಾಗಿ ಹೋಗೋ ಮನೇಲಿ ನಿನ್ನ ಅತ್ತೆ ತಾಯಿ ಸ್ಥಾನ ತುಂಬಬೇಕು. ಇದು ನನ್ನ ಆಸೆ. ನಿನ್ನನ್ನು ಸೊಸೆಯಾಗಿ ಆ ಮನೆಯಲ್ಲಿ ಮನೆ ತುಂಬಿಸ್ಕೊಳ್ಳೋದಕ್ಕೆ ಅಲ್ಲಿ ಸೂರ್ಯವ್ರ ಹೆಂಡತಿ ಆರ್ತಿಯವರು ಅಲ್ಲಿ ಇರಬೇಕು. ಈ ಒಂದು ಆಸೆ ನೆರವೇರಿಸಿಕೊಟ್ರೆ ನೀನು ಆರ್ಯನ್ ಮದುವೆ ಆಗೋದಕ್ಕೆ ನನ್ಗೆ ಯಾವ ಅಭ್ಯಂತರವೂ ಇಲ್ಲ ಕಂದ. ನಾನೀ ಮನೆಗೆ ಸೊಸೆಯಾಗಿ ಬರುವಾಗ ನನ್ನ ಮನೆ ತುಂಬಿಸ್ಕೊಳಕ್ಕೆ ನಮ್ಮ ಮತ್ತೆ ಆರ್ತಿಯವ್ರು ಇಲ್ಲಿ ಇರೋದಾದ್ರೆ ನನ್ನ ಆರ್ಯನ್ ಮದ್ವೆಗೆ ನಮ್ಮ ಅಪ್ಪನ ಕಡೆಯಿಂದ ಯಾವ ಅಬ್ಜೆಕ್ಷನೂ ಇಲ್ಲ. ಆರತಿ ಅವರು ಈ ಮನೆಗೆ ಬರೋದ್ರ ಬಗ್ಗೆ ನನಗೂ ಯಾವ ಆಕ್ಷೇಪನೂ ಇಲ್ಲ. ನನಗೂ ಯಾವ ಅಭ್ಯಂತರನೂ ಇಲ್ಲ. ಆರ್ತಿ ಮನೆಗೆ ಬರ್ಲಿ. ಸಾಧ್ಯ ಇಲ್ಲ. ಆರ್ತಿ ಅವರು ನಮ್ಮನ್ನು ಬಿಟ್ಟು ಹೋಗಿ 20 ವರ್ಷದ ಮೇಲಾಯ್ತು. ಅವ್ರು ಎಲ್ಲಿದ್ದಾರಂತನೂ ನಮಗೆ ಗೊತ್ತಿಲ್ಲ. ಸೊ ಅವ್ರನ್ನ ಹುಡ್ಕೊಂಬರೋದು ಸಾಧ್ಯನೇ ಇಲ್ಲ. ಆರತಿ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು ಆರ್ಯ. ಎಲ್ಲಿದ್ದಾರೆ ಅಂತ ಮಾತ್ರ ಅಲ್ಲ, ನಾನು ಹೋಗಿ ಆರತಿ ಅವ್ರನ್ನ ಮೀಟ್ ಮಾಡ್ಕೊಂಬಂದಿದ್ದೀನಿ. ಸಾಕ್ಷಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಬಂದಿದ್ದಾಳೆ. ಆರತಿ ಅವ್ರ ಬಗ್ಗೆ ನನಗೆ, ಸಾಕ್ಷಿಗೆ, ಅಮ್ಮಂಗೆ 3 ಜನಕ್ಕೂ ಗೊತ್ತು. ಇದೆಲ್ಲ ಯಾವಾಗಾಯ್ತು ಡ್ಯಾಡ್? ಹಂಗಿದ್ರ ಬಗ್ಗೆ ಹೇಳಲೇ ಇಲ್ಲ. ನಿನ್ನ ಹತ್ರ ಈ ವಿಷಯ ಹೇಳಬೇಕು ಅಂತ ತುಂಬ ಆಸೆ ಇತ್ತು ಆರ್ಯ. ಆದರೆ ಆರತಿ ಅವ್ರ ವಿಷಯ ಹೇಳಿದ್ರೆ ನೀನು ತುಂಬ ಕೋಪ ಮಾಡ್ಕೋತಾ ಇದ್ದೆ, ಅದಕ್ಕೆ ಹೇಳಿರಲಿಲ್ಲ. ಈಗ ಅನುಷಾ ಬಂದು ಕೇಳಿದ್ರಿಂದ ಧೈರ್ಯವಾಗಿ ನಿನ್ನ ಹತ್ರ ಈ ವಿಷಯ ಮಾತಾಡೋದಾಯ್ತು. ಒಂದ್ ರೀತಿಲಿ ದೇವರು ಅನುಷಾ ನಮ್ಮ ಮನೆ ಕಳಿಸಿ ಅವಳ ಮೂಲಕ ನಿನ್ನ ತಾಯಿ ವಿಷಯನ ನಿನ್ನ ಹತ್ರ ಹೇಳುವಂಗಾಯ್ತು. ಅರ್ಥ ಆಯ್ತಾ ಮಿಸ್ಟರ್ ಆರ್ಯ? ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಆ ದೇವ್ರು ಡಿಸೈಡ್ ಮಾಡಾಗಿದೆ. ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಅಂಕಲ್ ಪ್ಲೀಸ್ ಬೇಗ ಆರ್ತಿಯವ್ರ ಅಡ್ರೆಸ್ ಕೊಡಿ. ನಾನು ಆರ್ಯ ಇಬ್ರು ಹೋಗಿ ನಮ್ಮ ಲವ್ ವಿಷಯ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಬೇಗ ಕರ್ಕೊಂಡು ಬರ್ತೀವಿ. ಆರ್ತಿ ಅವರು ಈ ಮನೆಗೆ ಬರಕ್ ಸಾಧ್ಯ ಇಲ್ಲ. ಅವ್ರು ಇಲ್ಲಿ ಬರಕ್ ನಾನು ಅವಕಾಶ ಮಾಡ್ಕೊಡಲ್ಲ. ಯಾಕೆ ಹೀಗಂತಿದ್ದೀರಾ? ನಿಮ್ಮ ಹೆತ್ತ ತಾಯಿ ನಿಮ್ಮ ಜೊತೆ ಬಂದಿರೋದಕ್ಕೆ ರೆಡಿ ಇದ್ದಾರೆ.
ನೀವ್ಯಾಕೆ ಬೇಡ ಅಂತಿದ್ದೀರಾ? ಯಾಕಂದ್ರೆ ಅವ್ರು ನನ್ನ ಹೆತ್ತು ತಾಯಿ ಮಾತ್ರ. ನನ್ನ ಹೆತ್ತು ಇಲ್ಲೇ ಬಿಟ್ಟು ಹೊಟ್ಟೋದ್ರು. ಬರೀ ಹೆತ್ತು ಬಿಟ್ರೆ ಅವ್ರನ್ನ ತಾಯಿ ಅಂತ ಯಾರೂ ಕರೆಯಲ್ಲ. ತಾಯಿ ಅಂದ್ರೆ ತನ್ನ ಮಗುನ್ ಜೋಪಾನವಾಗಿ ನೋಡ್ಕೊಂಡು ದೊಡ್ಡವರಾಗೋ ತನಕ ಯಾರು ಕಾಪಾಡ್ತಾರೋ ಅವ್ರನ್ನ ಮಾತ್ರ ತಾಯಿ ಅಂತ ಕರೆಯೋದು. ಆರ್ತಿ ಅವರು ಅದನ್ನ ಯಾವ್ದನ್ನು ಮಾಡ್ಲಿಲ್ಲ. ನಾನ್ ಚಿಕ್ಕ ಮಗು ಇದ್ದಾಗ ನನ್ನನ್ನು ಇಲ್ಲೇ ಬಿಟ್ಟು ತನ್ನ ಅನುಕೂಲ ನೋಡ್ಕೊಂಡು ಹೊರಟೋದ್ರು. ನನ್ನನ್ನ ಸಾಕಿ ಬೆಳೆಸಿ ಕಾಪಾಡಿದ್ದು ಅರ್ಪಿತಾ ಅಮ್ಮ. ನನಗೆ ಅರ್ಪಿತಾ ಅಮ್ಮನೇ ಇಲ್ಲ. ಇಷ್ಟು ವರ್ಷ ನನ್ನ ಜೀವನದಲ್ಲಿ ಇಲ್ಲದೆ ಇರೋ ತಾಯಿ ನನಗೆ ಬೇಡ. ನನ್ನ ಕಷ್ಟಕ್ಕೂ ನನ್ನ ಸುಖಕ್ಕೂ ನನ್ನ ಜೊತೆ ನಿಂತಿದ್ದು ಈ ನನ್ನ ತಾಯಿ. ನನ್ನ ಪಾಲಿಗೆ ಇವರೇ ತಾಯಿ. ಇವ್ರು ನನ್ನ ಜೊತೆ ಇದ್ರೆ ಸಾಕು. ನಾನು ಇವ್ರ ಮಗ. ಪ್ಲೀಸ್ ಆರ್ಯ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆರ್ತಿ ಅವರು ಈ ಮನೆಗೆ ಬಂದ್ರೆ ಮಾತ್ರ ನಮ್ಮಿಬ್ರು ಮದ್ವೆ ಆಗ್ಬೋದು ಅಂತ ಡ್ಯಾಡಿ ಹೇಳಿದ್ದಾರೆ. ಆರ್ತಿ ಅವ್ರು ಈ ಮನೆಗೆ ಬಂದಿಲ್ಲ ಅಂದ್ರೆ ನಾವಿಬ್ರು ಮದ್ವೆ ಆಗಕ್ಕಾಗಲ್ಲ. ಅದು ನಿನ್ ಪ್ರಾಬ್ಲಮ್. ಹೋಗಿ ನಿನ್ ಡ್ಯಾಡಿ ಕನ್ವಿನ್ಸ್ ಮಾಡು. ನಾನು ಹೇಳಿದ್ನಲ್ಲ, ನನ್ಗೆ ಅರ್ಪಿತಾ ಅಮ್ಮನೇ ಎಲ್ಲರಿಗಿಂತ ಮುಖ್ಯ. ನಾನು ನಿನಗೋಸ್ಕರನೋ ಇನ್ನೊಬ್ರಿಗೋಸ್ಕರನೋ ಅರ್ಪಿತಾ ಅಮ್ಮನ ಬಿಡಕ್ ರೆಡಿ ಇಲ್ಲ. ಅರ್ಪಿತಾ ಅಮ್ಮಗೋಸ್ಕರ ನಾನು ಯಾರನ್ನ ಬೇಕಾದ್ರೂ ಬಿಡಕ್ ರೆಡಿ ಇದ್ದೀನಿ. ಅಂದ್ರೆ ನನ್ನನ್ನು ಬಿಡಕ್ ರೆಡಿ ಇದ್ದೀರಾ? ಹೌದು, ಅರ್ಪಿತಾ ಅಮ್ಮಗೋಸ್ಕರ ನಿನ್ನನ್ ಬೇಕಾದ್ರೂ ಬಿಡಕ್ ರೆಡಿ ಇದ್ದೀನಿ. ನಿನಗೋಸ್ಕರ ಯಾರನ್ನ ಬೇಕಾದ್ರೂ ಬಿಡೋದಕ್ಕೆ ರೆಡಿ ಅಂತ ಆರ್ಯ ಎಲ್ರ ಮುಂದೆ ಹೇಳಿದಾಗ ನಿನಗೇನಿಸ್ತು? ನಂಗಂತೂ ತುಂಬಾನೇ ಸಂತೋಷ ಆಯ್ತು ಸರ್. ಇಡೀ ರಾತ್ರಿ ನಾನು ನಿದ್ದೆನೇ ಮಾಡಿಲ್ಲ. ರಾತ್ರಿ ಇಡೀ ಆರ್ಯ ಹೇಳಿದ ಮಾತ್ರ ನೆನ್ಸ್ಕೊಂಡು ಖುಷಿ ಪಟ್ಟಿದ್ದೀನಿ. ಈ 20-21 ವರ್ಷಗಳ ಕಾಲ ಈ ಮನೇಲಿ ನಾನು ಇಷ್ಟು ಸಂತೋಷವಾಗಿ ಯಾವತ್ತೂ ಇರಲಿಲ್ಲ. ಅವನೆಲ್ಲರ ಎದುರಿಗೆ ನಿನ್ನ ಬಗ್ಗೆ ಅಷ್ಟೊಂದು ಹೆಮ್ಮೆಯಿಂದ ಹೇಳ್ತಿರ್ಬೇಕಾದ್ರೆ ನನಗೇನು ಅನ್ನಿಸ್ತು ಗೊತ್ತಾ? ಏನನ್ನಿಸ್ತು ಸಾ? ತುಂಬಾ ಬೇಜಾರಾಯ್ತು. ಯಾಕೆ? ನೀನು ಆರ್ಯನ್ ತಾಯಿ ಅಲ್ಲ, ಅವನನ್ನ ನೋಡ್ಕೊಂಡವಳಷ್ಟೇ. ಅವನು ನಿಜವಾದ ತಾಯಿಗೆ ತೋರಿಸ್ಬೇಕಾದ ಗೌರವ ಪ್ರೀತಿನ ನಿನಗೆ ತೋರಿಸ್ತಾ ಇದ್ದಾನೆ. ನಮ್ಮ ದೇವರು ಕಣ್ಣು ಮುಂದೆ ಇದ್ರು ನಾವು ಫೋಟೋ ಕೈ ಮುಗಿತೀವಲ್ಲ ಹಾಗೆ. ಅಂದ್ರೆ ನಾನ್ ಖಾಲಿ ಫೋಟೋ, ಆರ್ತಿ ಅವರು ದೇವ್ರು ಅಂತನಾ ನೀವು ಹೇಳ್ತಿರೋದು? ಒಂಥರ ಹಾಗೆ ಅನ್ಕೊಳ್ಳಿ. ಆರ್ಯಂಗೆ ನಿಮ್ಮ ಮೇಲಿರೋ ಗೌರವ ಪ್ರೀತಿ ಆರ್ತಿ ಅವ್ರ ಮೇಲೂ ಇರ್ಬೇಕಲ್ವಾ? ತಪ್ಪಲ್ವಾ ನೀವು ಹಾಗೆ ಅನ್ಕೊಳ್ಳೋದು? ಆರ್ತಿ ಅವ್ರಿಗಿಂತ ನಾನು ಯಾವ್ದ್ರಲ್ಲಿ ಕಡಿಮೆ ಮಾಡಿದ್ದೀನಿ ಹೇಳಿ? ನಾನು ನನ್ನ ಸುಖ ಸಂತೋಷನೆಲ್ಲ ಬಲಿ ಕೊಟ್ಟು ಆರ್ಯನ್ನ ಬೆಳೆಸಿದ್ದೀನಿ. ಆರ್ಯನ್ ಚಿಕ್ಕ ಮಗು ಆಗಿದ್ದಾಗ್ಲೇ ಅವನನ್ನ ಬಿಟ್ಟೋದಂತ ಆರ್ತಿಗೆ ನನ್ನನ್ನು ಹೋಲಿಸ್ತಿರಲ್ಲ. ದಯವಿಟ್ಟು ಆರ್ತಿ ಅವ್ರಿಗೆ ನಿನ್ನನ್ನು ಹೋಲಿಸ್ಕೋಬೇಡ ಅರ್ಪಿತಾ. ಹೋಲಿಕೆಗೂ ಒಂದು ಯೋಗ್ಯತೆ ಇರಬೇಕು ಅಲ್ವಾ? ಹೀಗೆ ಮಾತಾಡಿ ನನ್ನ ಪರಿಶ್ರಮದ ಎತ್ತರನ ತಗ್ಗಿಸ್ತಿರಲ್ಲ, ಇದು ಸರಿನಾ? ಸತ್ಯ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಯಾವ ಸತ್ಯದ ಬಗ್ಗೆ ಹೇಳ್ತಿದ್ದೀರಾ ಸರ್? ಅವತ್ತು ಆರ್ತಿ ಅವರು ಆರ್ಯನ ಬಿಟ್ಟು ಹೋಗ್ಲಿಲ್ಲ, ನಾನು ಆರ್ಯನ ಕಿತ್ಕೊಂಡೆ. ಆರ್ತಿ ಅವರಿಗೆ ಆರ್ಯನ ಬಿಟ್ಟು ಹೋಗೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಇದು ಸತ್ಯ ತಾನೇ? ಅವತ್ತು ನನಗೆ ಆರ್ತಿ ಅವ್ರ ಮೇಲೆ ಕೋಪ ಬರೋದಕ್ಕೆ, ಆರ್ತಿ ಅವ್ರಿಗೆ ನನ್ನ ಮೇಲೆ ಅಪನಂಬಿಕೆ ಬರೋದಕ್ಕೆ ನೀನು ಮತ್ತೆ ಆ ರಾಖಿ ಸೇರ್ಕೊಂಡು ಮಾಡಿದ ಕುತಂತ್ರನೇ ಕಾರಣ. ಇದು ಸತ್ಯ ತಾನೆ? ಅವತ್ತು ಸಾಕ್ಷಿ ಬರ್ಡೇ ಹಿಂದಿನ ದಿನ ಆ ರಾಖಿ ಆರ್ತಿ ಅವ್ರ ಹತ್ರ ನೀನು ನನ್ನಿಂದ ಪ್ರೆಗ್ನೆಂಟ್ ಆಗಿದೆಯಾ ಅನ್ನೋ ಅರ್ಥ ಬರೋ ಥರ ಹೇಳಿದ್ಲು. ಇದರಿಂದ ಆರ್ತಿಗೆ ಸಿಟ್ಟು ಬರುತ್ತೆ. ನಾವಿಬ್ರು ಜಗಳ ಆಡ್ಕೊಂಡು ದೂರ ಆದರೆ
ಆ ಸ್ಥಾನನ ನೀ ತಗೋಬಹುದು ಅಂತ ಪದೇ ಪದೇ ನಿನಗೆ ಹೇಳ್ತಾ ಇದ್ದೆ. ಆ ಆಸೆ ನಿನ್ನ ಮನಸ್ಸಲ್ಲೂ ಇತ್ತು, ನಿಜ ತಾನೆ? ಹೇಳು ಅರ್ಪಿತಾ, ನಿಜ ತಾನೆ? ಆರ್ತಿ ಅವ್ರು ವಾಪಸ್ ಬರ್ತಿದ್ರೆ ಆ ಸ್ಥಾನ ನಿಂದಾಗತ್ತೆ. ಇದು ನಿನ್ನ ಮನಸ್ಸಲ್ಲಿ ಇತ್ತೋ ಇದು? ಆ ಸ್ಥಾನ ಕಿತ್ಕೋಬೇಕು ಅಂತ ನಾನು ಯಾವತ್ತೂ ಅನ್ಕೊಳ್ಳಿಲ್ಲ ಸರ್. ಆದರೆ ನನ್ನ ಆರ್ತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ರಾಕಿ ಪ್ಲಾನ್ ಮಾಡಿದ್ಲು. ನೀನು ಪಾನ್ ಆಗಿದ್ದೆ. ಇದ್ರಲ್ಲಿ ನನ್ನ ತಪ್ಪೇನಿದೆ? ರಾಕಿ ಅವ್ರು ಹೇಳ್ದಾಗ ನಾನು ಕೇಳ್ದೆ ಅಷ್ಟೆ. ಮನೆ ಕೆಲಸದೊಳಗಾಗಿ ನನಗೆ ಬೇರೆ ಆಯ್ಕೆ ಏನಿತ್ತು ಹೇಳಿ? ನಿನಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಈ ಮಾತನ್ನು ಹೇಳ್ತಿಲ್ಲ. ನನಗೆ ನನ್ನ ಆರ್ತಿ ಅವ್ರು ಬೇಕು. ಅವ್ರನ್ನ ವಾಪಸ್ ಈ ಮನೆಗೆ ಕರ್ಕೊಂಬರ್ಬೇಕು. ನೀನು ಈ ಮನೇಲಿದ್ರೆ ಅವರು ಬರೋದಕ್ಕೊಪ್ಪಲ್ಲ. ಅದಕ್ಕೆ ನನ್ನ ಮನೆಯಿಂದ ಹೊರಗೆ ಹೋಗು ಅಂತಿದ್ದೀರಾ? ಇಲ್ಲ ಅರ್ಪಿತಾ, ಖಂಡಿತ ಇಲ್ಲ. ನಿನಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ. ಇಷ್ಟು ವರ್ಷ ನಮ್ಮ ಜೊತೆ ಇದ್ದಿದ್ದಕ್ಕೆ ನಿನಗೇನು ವ್ಯವಸ್ಥೆ ಮಾಡಿಕೊಡ್ತೀನಿ. ನಾನು ಅವತ್ತೇ ಹೇಳಿದ್ನಲ್ಲ, ನಿನ್ನ ಶಿಶು ವಿಹಾರ ಮಾಡೋದಕ್ಕೆ ಏನು ವ್ಯವಸ್ಥೆ ಬೇಕೋ ನಾನು ಮಾಡಿಕೊಡ್ತೀನಿ ಅಂತ. ಅದು ನಿನ್ನ ಜೀವನಕ್ಕೆ ಆಧಾರ ಆಗುತ್ತೆ. ಆಗ ನೀನು ಮನೆ ಬಿಟ್ಟು ಹೋಗೋದಕ್ಕೇನು ತೊಂದರೆ ಆಗಲ್ಲ ಅಲ್ವಾ? ಆರ್ಯನ್ ನನ್ನ ಈ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಆರ್ಯನ್ ಸಪೋರ್ಟ್ ಸಿಕ್ಕಿದ್ರೆ ನೀನು ನಮ್ಮನ್ನೆಲ್ಲ ಎದುರಾಕೊಂಡು ಈ ಮನೆಯಲ್ಲೇ ಇರ್ಬೋದು ಅಂತ ಅನ್ಕೊಂಡಿದ್ಯಾ? ಆರ್ಯನ್ ನನ್ನ ಈ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ಒಂದು ನಿಮಿಷನೂ ಈ ಮನೇಲಿರಲ್ಲ. ನಾನು ಈ ಮನೇಲಿರೋದು ಆರ್ಯನ್ಗೋಸ್ಕರ. ಅವನಿರು ಅಂದರೆ ಇರ್ತೀನಿ, ಹೋಗು ಅಂದರೆ ಹೋಗ್ತೀನಿ. ಮೇ ಐ ಕಮಿಂಗ್ ಸರ್? ಎಸ್. ಬನ್ನಿ ಮ್ಯಾಮ್. ಸರ್ ನೀವು? ಹಾಂ, ಪ್ಲೀಸ್ ಕಮ್. ಅಲ್ಲ ಸರ್, ನೀವು ಎದ್ದು ಬಂದು ನನಗೆ ವೆಲ್ಕಮ್ ಮಾಡ್ತಾ ಇದ್ದೀರಾ? ಹಾಂ, ರೆಸ್ಪೆಕ್ಟ್ ಕೊಡೋಣ ಅಂತ. ಬನ್ನಿ. ಪ್ಲೀಸ್ ಬಿ ಸೀಟೆಡ್. ಪರವಾಗಿಲ್ಲ ಸರ್. ನೀವು ನಿಂತ್ಕೊಂಡಿರೋವಾಗ ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ಸರಿ ಬಿಡಿ, ನಾನು ನಿಂತ್ಕೊಂಡೇ ಇರ್ತೀನಿ. ಸರ್ ಪ್ಲೀಸ್, ನೀವು ಈ ಸ್ಕೂಲಿನ ಟ್ರಸ್ಟಿ, ನಿಮ್ಮ ಮುಂದೆ ನಾನು ಕೂತ್ಕೊಳ್ಳೋದಾ? ನೋವೇ, ಮೊದಲು ನೀವೇ ಕೂತ್ಕೊಳ್ಳಿ. ಓಕೆ, ಕೂತ್ಕೊಳ್ಳಿ. ಹೇಳಿ ಮ್ಯಾಮ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಸರ್, ಹೊರಗಡೆ ಟೀಚರ್ಸ್ ಎಲ್ಲ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಕಾರಣ ಹೇಳಿಬಿಡಿ ಅಂತ ನಾನೇ ಅವ್ರಿಗೆ ಹೇಳಿದ್ದೀನಿ. ಅದೇ ಸರ್, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಎನಿವೆ, ನನ್ನ ಕಡೆಯಿಂದನೂ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಬಿಕಾಸ್ ಯು ಆರ್ ಪ್ರಮೋಟೆಡ್. ಸರ್, ನನಗೆ ಪ್ರಮೋಷನಾ? ಈ ಶಾಲೆಯ ಪ್ರಿನ್ಸಿಪಲ್ ಆಗಿ ನಿಮಗೆ ಪ್ರಮೋಷನ್ ಕೊಟ್ಟಿದ್ದೀನಿ ಮ್ಯಾಮ್. ಸರ್, ನಾನು ಪ್ರಿನ್ಸಿಪಲ್? ಹೌದು, ತಗೊಳ್ಳಿ. ಆದರೆ ನನಗಿಂತ
ಸೀನಿಯರ್ಸ್ ಟೀಚರ್ಸು ಸ್ಕೂಲಲ್ಲಿದ್ದಾರಲ್ವ ಸರ್? ನನಗೆ ಪ್ರಿನ್ಸಿಪಲ್ ಪ್ರಮೋಷನ್ ಕೊಡೋದಕ್ಕೆ ಬರೀ ಸೀನಿಯಾರಿಟಿ ನೋಡಿದ್ರೆ ಸಾಕಾಗಲ್ಲ ಮ್ಯಾಮ್, ಎಬಿಲಿಟಿ ಕೂಡ ನೋಡಬೇಕು. ಪ್ರಿನ್ಸಿಪಲ್ ಆಗೋದಕ್ಕೆ ಮಿಕ್ಕ ಎಲ್ಲ ಸೀನಿಯರ್ ಟೀಚರ್ಗಳಿಗಿಂತ ನಿಮಗೆ ಜಾಸ್ತಿ ಯೋಗ್ಯತೆ ಇದೆ ಅನ್ನಿಸ್ತು, ಅದಕ್ಕೆ ಪ್ರಮೋಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ನೀವು ನಮ್ಮ ಸ್ಕೂಲ್ಗೆ ಖಂಡಿತ ಒಳ್ಳೆ ಹೆಸರು ತರ್ತೀರಾ ಅನ್ನೋ ನಂಬಿಕೆ ನನಗಿದೆ. ನಾಳೆಯಿಂದನೇ ಪ್ರಿನ್ಸಿಪಲ್ ಆಗಿ ಚಾರ್ಜ್ ತಗೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ತಗೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಆರ್ತಿ ಟೀಚರ್, ನಿಮ್ಮ ಮಗಳ ಸಾಕ್ಷಿನ ಮದುವೆ ಆಗು ಅಂತ ನೀವೇ ನನ್ನ ಕೇಳ್ಕೋಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರಿ.